ನಮಸ್ಕಾರ ವೀಕ್ಷಕರೇ. ಕಲ್ಕಿ ಭಗವಾನ್ ಬಗ್ಗೆ ಎಷ್ಟೆಷ್ಟು ಜನ ಏನೇನೋ ಕಮೆಂಟ್ಗಳನ್ನ ಹಾಕ್ತಾ ಇರ್ತಾರೆ, ಏನೇನೋ ಮಾತಾಡ್ತಾ ಇರ್ತಾರೆ. ಹೌದು, ಜನ ಏನೇನೋ ತಿಳ್ಕೊಂಡಿರ್ತೀವಿ, ಆದರೆ ಒಂದೊಂದು ಪುರಾಣಗಳು ಒಂದೊಂದು ಕಥೆನ ಹೇಳುತ್ತೆ. ಇದೇ ರೀತಿ ನಾವು ತಿಳ್ಕೊಳ್ತಾ ಹೋಗೋದಾದ್ರೆ, ನನಗೂ ಯಾರಿಗೊಬ್ರು ಒಂದು ಆರ್ಟಿಕಲ್ ಕಳಿಸಿದ್ದು, ಅದ್ರ ಬಗ್ಗೆ ನಾನು ಹುಡುಕ್ತಾ ಹೋದೆ. ಕಲ್ಕಿ ಭಗವಾನ್ ಕೂಡ 64 ಕಲೆಗಳನ್ನ ಕಲಿತಾನೆ ಅನ್ನೋದೇ ಇಲ್ಲಿರುವಂತ ವಿಷಯ. ನಮಗ್ ಗೊತ್ತು 64 ಕಲೆಗಳ ಬಗ್ಗೆ ಕಾಮಸೂತ್ರದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಂಡು ಹೋಗಿದ್ದಾರೆ. ಯಾವ್ಯಾವ 64 ಕಲೆ ಅಂತ ಎಷ್ಟೆಷ್ಟೋ ವಿಡಿಯೋಗಳಲ್ಲಿ ನೋಡಿರ್ತೀರಾ, ಆದ್ರೂ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ 64 ಕಲೆಗಳಲ್ಲಿ ಸೂರ್ಯನಿಂದ ಬಂದಂಥದ್ದು 12 ಕಲೆಗಳು, ಗುರುವಿನಿಂದ ಬಂದಂಥದ್ದು 14 ಕಲೆಗಳು, ಚಂದ್ರನಿಂದ 16 ಕಲೆಗಳು, ಇನ್ನ ಭಗವದ್ಗೀತೆನಲ್ಲಿ ಮೆನ್ಷನ್ ಮಾಡಿದ್ದು 18 ಕಲೆಗಳು. ಅದನ್ನ ಬಿಟ್ಟು ಭೂಮಿ, ನೀರು, ಗಾಳಿ, ಬೆಂಕಿ ಇವುಗಳಿಂದ ಒಂದೊಂದು ಕಲೆಗಳು ಸೇರಿ 64 ಕಲೆಗಳಾಗಿದೆ. ಈ 64 ಕಲೆಗಳು ನಾವು ಚೆಸ್ ಬೋರ್ಡ್ ಯೂಸ್ ಮಾಡ್ತೀವಲ್ಲ, ಚೆಸ್ ಬೋರ್ಡ್ ಅಲ್ಲಿ 64 ಬಾಕ್ಸ್ಗಳಿರುತ್ತೆ. 64 ಅದಕ್ಕೋಸ್ಕರನೇ ಬಳಸಿದ್ದಾರೆ. 64 ಕಲೆಗಳ ಸಂಕೇತ 64 ಮನೆಗಳಿರುವಂತ ಚೆಸ್ ಬೋರ್ಡ್ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಇನ್ನ ಈ 64 ಕಲೆಗಳಲ್ಲಿ ಯಾವ್ಯಾವಿದೆ ಅನ್ನೋದಾದ್ರೆ ತುಂಬಾನೇ ಇದಾವೆ ಬಿಡಿ. ಇದನ್ನ ಕಲ್ತವರು ಭೂಮಿ ಮೇಲೆ ಬದುಕಿಲ್ಲ ಯಾರು ಕೂಡ. ಎಲ್ಲರೂ ಈ ಕಲೆಗಳನ್ನ ಕಲಿಯೋದಕ್ಕಾಗೋದಿಲ್ಲ. ಅದರಲ್ಲಿ ರಾಮನಿಗೆ ಕೂಡ ಈ ಕಲೆಗಳು ಪೂರ್ತಿಯಾಗಿ ಗೊತ್ತಿರಲಿಲ್ಲ. ಈವನ್ ಶಿವನಿಗೆ, ಕೃಷ್ಣನಿಗೆ ಎಲ್ಲಾರನ್ನೂ ಲೆಕ್ಕ ತಗೊಳ್ಳೋದಾದ್ರೆ ಜಸ್ಟ್ ಎಲ್ಲರಿಗೂ 15, 16, 18 ಕಲೆಗಳು ಮಾತ್ರ ಅವರು ಕೂಡ ಕಲ್ತಿದ್ರು, ತಿಳ್ಕೊಂಡಿದ್ರು. ಇನ್ನ ಅದನ್ನ ಬಿಟ್ಟು ಈ 64 ಕಲೆಗಳಲ್ಲಿ ಪರಿಣಿತರು ಅನ್ನೋದಾದ್ರೆ ಸೂರ್ಯ, ಹನುಮಂತ, ರಾವಣ, ಈ ತರ ಕೆಲವರು ಮಾತ್ರ, ಬೆಳ್ಳಣಿಕೆಯಷ್ಟು ಅಂತಾರಲ್ಲ ಆ ರೀತಿ ಇದ್ದವರು. ಅದರಲ್ಲಿ ಕಲ್ಕಿ ಭಗವಾನ್ ಕೂಡ ಒಬ್ಬರಾಗ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದು ಕೆಲವಷ್ಟು ಪುರಾಣಗಳಲ್ಲಿ ಉಲ್ಲೇಖ ಇರುವಂತದ್ದು. ಈ ಪುರಾಣಗಳು ನಿಜನಾ ಸುಳ್ಳ ಅನ್ನೋದಾದ್ರೆ ಕೆಲವಷ್ಟು ನಿಜ ಇರುತ್ತೆ, ಕೆಲವಷ್ಟು ಆಡ್ ಆನ್ ಆಗಿರುತ್ತೆ. ಒಂದು 50% ನಿಜ ಇದ್ರೆ ಒಂದು 50% ಸ್ವಲ್ಪ ಸೇರ್ಸಿರ್ತಾರೆ. ಹೌದು, ಅಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಕೆಲವೊಂದ್ಸಲ ಡಿಸ್ಕಸ್ ಮಾಡಿದಾಗ ಮಾತ್ರ ನಿಜ ಏನು ಅನ್ನೋದು ಅರ್ಥ ಆಗುತ್ತೆ. ನಾನು ನಿಮಗೆ ತಿಳಿಸ್ತಾನೆ ಇರ್ತೀನಿ, ಎಷ್ಟೆಷ್ಟು ಜನ ಕಮೆಂಟ್ಸ್ ಅಲ್ಲಿ ನನಗೂ ಕೂಡ ಕಳಿಸ್ತಾನೆ ಇರ್ತೀರಾ, ಇದು ಸರಿ ಇಲ್ಲ, ಇದು ತಪ್ಪು ಅಂತ. ನಮ್ಮ ಕಡೆಯಿಂದನೂ ತಪ್ಪಾಗೋ ಚಾನ್ಸಸ್ ಇರುತ್ತೆ. ಹೇಳಿದ್ನಲ್ಲ, ನಾವು ಇದರಲ್ಲಿರುವಂಥ ವಿಷಯಗಳನ್ನ ಓದಿ ತಿಳ್ಕೊಂಡೆ ನಿಮಗೆ ತಿಳಿಸಿರ್ತೀವಿ. ಒಬ್ಬೊಬ್ರು ಒಂದೊಂದು ಪುರಾಣ ಓದಿದಾಗ ಕೊನೆಗೆ ಬರುವಷ್ಟೊತ್ತಿಗೆ ವಿಷಯಗಳು ಸ್ವಲ್ಪ ಕ್ಲಮ್ಸಿ ಆಗಿರುತ್ತೆ, ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಮ್ಮ ಡಿಸಿಷನ್ ಯಾವ್ದು ಕಡೆ ಅಂದ್ರೆ ಒಳ್ಳೆ ದಾರಿ ಯಾವ್ದ್ರಲ್ಲಿ ಸಿಕ್ಕಿದ್ರು ಸರಿ, ಅದನ್ನ ಮಾತ್ರ ಚೂಸ್ ಮಾಡೋಣ. ಇನ್ನ ಬೇರೆ ಯಾರು ಏನ್ ಹೇಳಿದ್ರು ಅದ್ರಲ್ಲಿ ಒಳ್ಳೇದು ಏನಿದೆ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರ್ಬೇಕು. ಇನ್ನು 64 ಕಲೆಗಳ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಗೀತವಿದ್ಯೆ, ಹಾಡು ಹೇಳೋದು ಒಂದು ಕಲೆ. ಇನ್ನ ವಾದ್ಯ, ಸಂಗೀತ, ವಾದ್ಯಗಳನ್ನ ನುಡಿಸೋದು ಒಂದು ಕಲೆ. ಈ ತರ 64 ಕಲೆಗಳಿದೆ. ಇದರಲ್ಲಿ ಎಲ್ಲರೂ ಪರಿಣಿತರಾಗೋದಕ್ಕಾಗೋದೇ ಇಲ್ಲ ನೋಡಿ. ನೃತ್ಯ, ಡ್ಯಾನ್ಸ್ ಮಾಡೋದು, ನಾಟಕಗಳನ್ನ ಆಡೋದು, ಚಿತ್ರಕಲೆ, ಪೇಂಟಿಂಗ್ ಮಾಡೋದು, ಇನ್ನ ವಿಶೇಷ ಕಚೇದ್ಯ ವಿದ್ಯಾ ಅಂತ ಹೇಳಿದ್ದಾರೆ. ಮುಖ ಮತ್ತೆ ದೇಹನ ಬಣ್ಣದಿಂದ ಚಿತ್ರಿಸೋದು, ಈ ಹುಲಿ ವೇಷ ಹಾಕೊಳ್ತಾರೆ, ಇನ್ನ ಯಕ್ಷಗಾನ ಮಾಡೋರು ಇಂಥವರೆಲ್ಲ ಬಳಸುವಂಥದ್ದು. ತಂಡೂಲ, ಕುಸುಮ ಬಲಿ, ವಿಕಾರ ಅಂತ ಕರೆದಿದ್ದಾರೆ. ಅಂದ್ರೆ ಅಕ್ಕಿ ಮತ್ತೆ ಹೂಗಳಿಂದ ನೈವೇದ್ಯಗಳನ್ನ ಸಿದ್ಧಪಡಿಸೋದು. ಪುಷ್ಪಸ್ತರಣ, ಹಾಸಿಗೆಗಳನ್ನ ಹೂಗಳಿಂದ ಅಲಂಕಾರ ಮಾಡೋದು. ದಾಸನ, ವಾಸನಾಂಗ ರಾಗ ಅಂದ್ರೆ ಹಲ್ಲು, ಬಟ್ಟೆ ಇವುಗಳನ್ನೆಲ್ಲ ಶುದ್ಧ ಮಾಡೋದು. ದೇಹದ ಮೇಲಿನ ಬಣ್ಣ, ದೇಹದ ಮೇಲೆ ಬಣ್ಣಗಳನ್ನ ಹಚ್ಚೋದು. ಮಣಿಭೂಮಿಕಾ ಕರ್ಮ, ಗ್ರೌಂಡ್ ವರ್ಕ್, ಆಭರಣಗಳ ತಯಾರಿಕೆ ಮಾಡೋದಕ್ಕೆ ಗ್ರೌಂಡ್ ವರ್ಕ್ ಮಾಡೋದು. ಅಂದ್ರೆ ನಾವು ಯಾವುದೇ ಒಂದು ಆಭರಣ ರೆಡಿ ಮಾಡಬೇಕು ಅಂದ್ರೆ ಅದರ ಬೇಸ್ ಯಾವ ತರ ಇರಬೇಕು, ಡಿಸೈನ್ ಯಾವ ತರ ಇರಬೇಕು, ಅದಕ್ಕೆ ಮೋಲ್ಡ್ ಯಾವ ತರ ಇರಬೇಕು ಅಂತ ಮಾಡ್ತೀವಲ್ಲ, ಅಂಥದ್ದನ್ನ ಮಾಡುವಂತ ಒಂದು ಕಲೆ. ಇನ್ನು ಸಹ್ಯ ರಚನಾ, ಹಾಸಿಗೆಗಳನ್ನ ಮುಚ್ಚೋದು. ಇದೇನ್ ಕಲೆ ಸ್ವಾಮಿ ಅನ್ಬೋದು. ಹಾಸಿಗೆಗಳನ್ನ ಮುಚ್ಚೋದು ಅಂದ್ರೆ ಅಷ್ಟು ಈಸಿ ಇಲ್ಲ. ಹಾಸಿಗೆ ಎಷ್ಟು ಮೆತ್ತಗಿರುತ್ತೆ ಅಷ್ಟು ಆರಾಮದಾಯಕ ನಿದ್ದೆ ಬರುತ್ತೆ ಅಂತಾರಲ್ಲ, ಆ ರೀತಿ ಹಾಸಿಗೆಗಳನ್ನ ಸಾಫ್ಟ್ ಆಗಿ ರೆಡಿ ಮಾಡಿ ಅದನ್ನ ಕವರಿಂಗ್ ಮಾಡಿ ಅದರಲ್ಲಿ ನೆಮ್ಮದಿಯಾಗಿ ನಿದ್ದೆ ಬರೋ ಮಾಡ್ತಾರಲ್ಲ, ಅದು ಕೂಡ ಒಂದು ಕಲೆನೇ. ಇನ್ನ ಉದಕ ವಾದ್ಯ, ನೀರಿನೊಳಗೆ ಸಂಗೀತನ ನುಡಿಸೋದು. ಉದಕ ಘಟ ಅಂದ್ರೆ ನೀರನ್ನ ಚಿಮುಕ್ಸೋದು. ನೀರನ್ನ ಚಿಮುಕ್ಸೋದು ಇದ್ಯಾವ ಸೀಮೆ ಕಲೆ ಅನ್ನೋರು ಕೂಡ ಇರ್ತೀರಾ. ಒಂದೊಂದು ಕಲೆಗೆ ಒಂದೊಂದು ಅರ್ಥಗಳಿರುತ್ತೆ. ನೀರಿನ ಚಿಮುಕ್ಸೋದು ಅಂದ್ರೆ ಮಾಮೂಲಿ ನಾವು ಆಟಾಡ್ತೀವಲ್ಲ ಆ ರೀತಿ ಅನ್ಕೋಬೇಡಿ, ಅದರಲ್ಲೂ ವಿವಿಧ ರೀತಿ ಭಂಗಿಗಳಿರುತ್ತೆ. ಅದರಿಂದ ಕೂಡ ದೇಹದಲ್ಲಿರುವಂತ ಕೆಲವಷ್ಟು ಚಕ್ರಗಳು ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಚಿತ್ರಯೋಗ, ಬಣ್ಣಗಳನ್ನ ತಯಾರಿಸೋದು.
ನಾರ್ಮಲ್ ಆಗಿ ನಾವು 7 ಬಣ್ಣಗಳನ್ನ ಮಾತ್ರ ನೋಡಿರ್ತೀವಿ, ಕೇಳಿರ್ತೀವಿ ಕಾಮನ್ ಬೆಲೆಯಲ್ಲಿರುವಂಥದ್ದು. ಅದನ್ನ ಬಿಟ್ಟು ಎಷ್ಟೆಷ್ಟೋ ಬಣ್ಣಗಳು ಈಗ ಇದೆ. ಅಂತ ಬಣ್ಣಗಳನ್ನ ಒಂದಕ್ಕೆ ಇನ್ನೊಂದು ಬಣ್ಣ ಸೇರಿಸಿ ರೆಡಿ ಮಾಡುವಂಥದ್ದು. ಮೌಲ್ಯ ಗ್ರಥನ ವಿಕಲ್ಪ, ಮಾಲೆಗಳನ್ನ ತಯಾರಿಸುವುದು, ಅವುಗಳನ್ನ ವಿನ್ಯಾಸ ಮಾಡೋದು. ಶೇಖರ ಪೀಡ ಯೋಜನೆ, ತಲೆಯ ಮೇಲೆ ಕಿರೀಟ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋ ಒಂದು ಡಿಸೈನ್ ಮಾಡಿ ತಲೆಗೆ ಸೆಟ್ ಮಾಡುವಂಥದ್ದು. ಇದು ಕೂಡ ಒಂದು ಕಲೆ. ಆಗಿನ ಕಾಲಕ್ಕೆ ರಾಜರಿಗೆ ಇದನ್ನೆಲ್ಲ ಸೆಟ್ ಮಾಡಬೇಕಾಗಿತ್ತು. ಅವರಿಗೆ ಬಣ್ಣ ಹಚ್ಚೋದಾಗ್ಬೋದು, ಮೇಕಪ್ ಮಾಡೋದಾಗ್ಬೋದು, ಅವ್ರಿಗೆ ತಲೆ ಬಾಚೋದಾಗ್ಬೋದು, ಅವ್ರಿಗೆ ಸ್ನಾನ ಮಾಡಿಸೋದಾಗ್ಬೋದು, ನೀರಿನಲ್ಲಿ ಸಂಗೀತ, ಅವ್ರಿಗೆ ನೆಮ್ಮದಿಯಾಗಿ ಕುತ್ಕೊಳ್ಳೋದಕ್ಕೆ ಬೇಕಾಗಿರೋ ಸಂಗೀತ ನುಡಿಸೋದಾಗಿರ್ಬೋದು, ಎಲ್ಲ ಕೂಡ ಯಾರೋ ಒಬ್ರು ಅನುಕೂಲಕ್ಕೆ ಅನ್ನೋದು ಬಳಕೆ ಆಗ್ತಾ ಇತ್ತು. ನೇಪಥ್ಯ ಯೋಗ ಅಂದ್ರೆ ಟ್ರೈನಿಂಗ್ ರೂಮ್ ಅಲ್ಲಿ ನಾವು ನಾಟಕ ಆಡೋದಕ್ಕೆ ಇಲ್ಲ ಡ್ಯಾನ್ಸ್ ಆಡೋದಕ್ಕೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳುವಂಥದ್ದು, ನಮಗೆ ನಾವೇ ಡ್ರೆಸ್ಸಿಂಗ್ ಮಾಡ್ಕೊಳ್ಳುವಂಥದ್ದು. ಕರ್ಣಪತ್ರ ಭಂಗ, ಕಿವಿಗಳನ್ನ ಅಲಂಕರಿಸೋದು. ಕಿವಿ ಮುಂದೆ ಈ ಭಾಗದಲ್ಲಿ ಓಲೆಗಳು ಹಾಕ್ಬೇಕಾ, ಏನ್ ಹಾಕ್ಬೇಕು, ಅಲ್ಲಿ ಏನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಅದನ್ನ ಅಲಂಕರಿಸೋದು. ಸುಗಂಧ ಯುಕ್ತಿ, ಸೆಂಟ್ಗಳನ್ನ ಪ್ರಿಪೇರ್ ಮಾಡೋದು ಪ್ಲಸ್ ಅವುಗಳನ್ನ ಬಳಸೋದು. ಸೆಂಟ್ಗಳು ಪ್ರಿಪೇರ್ ಮಾಡೋದು ಅಷ್ಟು ಈಸಿ ಕಲೆ ಅಲ್ಲ. ಭೂಷಣ ಯೋಜನೆ ಅಂದ್ರೆ ನಾವು ಚೆನ್ನಾಗಿ ಕಾಣೋದಕ್ಕೆ ಯಾವ ಒಡವೆ ಹಾಕಿದ್ರೆ ಯಾವ ಬಟ್ಟೆಗೆ ಚೆನ್ನಾಗಿ ಕಾಣಿಸ್ತೀವಿ ಅಂತ ಡಿಸಿಷನ್ ಮಾಡುವಂಥದ್ದು, ಆ ಒಡವೆಗಳನ್ನ ಹಾಕಿ ಟೆಸ್ಟ್ ಮಾಡುವಂಥದ್ದು. ಐಂದ್ರಜಾಲ, ನಮ್ಮ ಕರಕುಶಲತೆ. ಕೌಕುಮಾರ ಅನ್ನೋದು ಕೂಡ ಈ ಕಲೆಯ ಒಂದು ಭಾಗ. ಹಸ್ತಲಾಘವ, ಕೈಚಳಕ ಅಂದ್ರೆ ನಾವು ಕೈಯಲ್ಲಿ ಇಟ್ಕೊಂಡಿರುವಂತಹ ವಸ್ತುಗಳನ್ನೇ ಯಾವ್ದಾದ್ರು ರೀತಿ ಬಳಸ್ತೀವಲ್ಲ ಅದು ನಮ್ಮ ಕೈಚಳಕ ಆಗಿರುತ್ತೆ. ಚಿತ್ರ ಸಕುಪುಪ ಭಕ್ತ ವಿಕಾರ ಕ್ರಿಯಾ, ಆಹಾರ ರೆಡಿ ಮಾಡೋದು, ರುಚಿಕರವಾದ ಊಟ ರೆಡಿ ಮಾಡೋದು. ನಳಮಹಾರಾಜನ ರೀತಿ ಆಗಿಲ್ಲ ಅಂದ್ರೂ ಕೂಡ ರುಚಿಯಾದ ಅಡಿಗೆಗಳನ್ನ ರೆಡಿ ಮಾಡುವುದು. ಪಾನಕ ರಸರಾಗಸವ ಯೋಜನೆ, ಇದು ಬಂದು ಪಾನಕಗಳನ್ನ ಸಿದ್ಧತೆ ಮಾಡೋದು. ಮನೆಗಳಲ್ಲಿ ಮೊದಲು ಪಾನಕಗಳನ್ನ ಸಿದ್ಧತೆ ಮಾಡೋರು, ದೇವತೆಗಳಿಗೆ ಅಂತ ಅರ್ಪಿಸೋರು. ಅಂತ ಪಾನಕಗಳನ್ನ ರುಚಿಯಾಗಿ ರೆಡಿ ಮಾಡುವಂಥದ್ದು. ಶುಚಿವಾಯ ಕರ್ಮ ಅಂದ್ರೆ ಸೂಜಿ ಕೆಲಸ, ನೇಯ್ಗೆಗಳನ್ನ ಬಟ್ಟೆಗಳನ್ನ ಹೊಲಿಯುವಂಥದ್ದು. ಸೂತ್ರ ಕ್ರೀಡಾ, ದಾರಗಳಲ್ಲಿ ಆಟ ಆಡುವಂಥದ್ದು. ಮೊದಲು ಆಡ್ತಾ ಇದ್ರು ಸ್ಕಿಪ್ಪಿಂಗ್ ಅಂತ, ಇನ್ನ ಬೇರೆ ಬೇರೆ ಆಟಗಳು ಆಡ್ತಾ ಇದ್ರು ದಾರದಲ್ಲಿ, ಅಂಥದ್ದು. ವಿನಡಮರುಕ ವಾದ್ಯ, ಶಿವನ ಡಮರುಗ ಇದೆಯಲ್ಲ ಅಂಥದ್ದನ್ನ ನುಡಿಸುವಂತ ಕಲೆ. ಸಹೇಲಿಕ, ಒಗಟುಗಳನ್ನ ಪ್ರಿಪೇರ್ ಮಾಡುವಂಥದ್ದು. ಈಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಕ್ವಶನ್ಗಳು ಮಕ್ಕಳು ಕೇಳ್ತಾ ಇರ್ತಾರೆ. ಇನ್ನ ಬೇರೆ ಬೇರೆ ಡಿಫರೆಂಟ್ ಕಷ್ಟಕರವಾದ ಒಗಟುಗಳು ಇರ್ತಾ ಇದ್ವಲ್ಲ ಅಂಥದ್ದನ್ನ ಪ್ರಿಪೇರ್ ಮಾಡುವಂಥದ್ದು ಪ್ಲಸ್ ಅದನ್ನ ಸಾಲ್ವ್ ಮಾಡುವಂತ ಒಂದು ಕಲೆ. ದುರ್ವಾಚಕ ಯೋಗ ಅಂದ್ರೆ ಬೇರೆಯವರು ಮಾತಾಡುವಂತ ಭಾಷೆಗಳನ್ನ ಕಲಿತು ಅದ್ರ ಜೊತೆ ನಾವು ಇಂಟ್ರಾಕ್ಟ್ ಮಾಡುವಂಥದ್ದು. ಈಗ ಬೇರೆ ರಾಜ್ಯದಿಂದ ಬಂದು ಮಾತಾಡ್ತಾ ಇರ್ತಾರೆ, ಅವ್ರ ಜೊತೆ ನಾವು ಇಂಟ್ರಾಕ್ಟ್ ಮಾಡ್ತೀವಲ್ಲ ಅದು ಕೂಡ ಇದರಲ್ಲಿ ಒಂದು ಕಲೆ ಆಗಿರುತ್ತೆ. ಪುಸ್ತಕ ವಾಚನ, ಪುಸ್ತಕಗಳನ್ನ ಓದೋದು, ಅದರಲ್ಲಿರೋ ವಿಷಯಗಳನ್ನ ತಿಳ್ಕೊಳ್ಳೋದು. ನಾಟಿಕಾಖ್ಯಾಯಿಕ ದರ್ಶನ, ಉಪನಾಟಕಗಳು, ಕಿರುನಾಟಕಗಳನ್ನ ರೂಪಿಸೋದು ಅಂದ್ರೆ ಅದಕ್ಕೆ ಕತೆ ಬರೆಯೋದ್ರ ಜೊತೆಗೆ ಕಂಪ್ಲೀಟ್ ಆಗಿ ಆ ನಾಟಕನ ನಡೆಸೋದು, ಡೈರೆಕ್ಟರ್ ಕೆಲಸ ಅಂತಾನೆ ಅನ್ಕೊಳ್ಳಿ. ಕಾವ್ಯ ಸಮಸ್ಯೆ ಪುರಾಣ, ನಿಗೂಢ ಪದ್ಯಗಳನ್ನ ಪರಿಹರಿಸೋದು. ಹಿಂದಿನ ಕಾಲದಲ್ಲಿ ಎಷ್ಟೆಷ್ಟು ನಿಗೂಢವಾದ ವಿಷಯಗಳನ್ನ ಬರೆದಿದ್ದಾರೆ. ಈ ವಚನಗಳಾಗಿರ್ಬೋದು, ಎಕ್ಸಾಂಪಲ್ ಹಿಂದಿನ ಕಾಲದಲ್ಲಿ ಯಾವ್ದಾವ್ದೋ ರೀತಿ ವಚನಗಳನ್ನೆಲ್ಲ ಬರೆದಿದ್ದಾರೆ ನಿಗೂಢವಾಗಿ. ಅದರಲ್ಲಿರುವಂತ ಅರ್ಥಗಳನ್ನ ಬಿಡಿಸಿ ತಿಳ್ಕೊಳ್ಳೋದು, ತಿಳಿಸುವಂತ ಕೆಲಸ ಮಾಡೋದು. ಪಟ್ಟಿಕಾ ವೆತ್ರ ಬಾಣ ವಿಕಲ್ಪ ಅಂದ್ರೆ ಆಯುಧಗಳನ್ನ ಪ್ರಿಪೇರ್ ಮಾಡುವಂಥದ್ದು. ಯಾವ ರೀತಿ ಬೇಕಾದ್ರೂ ಆಯುಧಗಳಾಗಿರ್ಬೋದು. ಹಿಂದಿನ ಕಾಲದಲ್ಲಾದ್ರೆ ಗುರಣಿ, ಬೆತ್ತ, ಈ ಬಾಣ ಇವುಗಳನ್ನೆಲ್ಲ ವಿನ್ಯಾಸ ಮಾಡ್ತಾ ಇದ್ರಲ್ಲ ಅವುಗಳ ಬಗ್ಗೆ ತಿಳಿಸಿದ್ದಾರೆ. ತರ್ಕ ಕರ್ಮ ಅಂದ್ರೆ ನಾವು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾವು ರಾಗಿ ಬೀಸೋ ಕಲ್ಲುಗಳಾಗಿರ್ಬೋದು, ಇನ್ನ ಗಾಣ ತೆಗೆಯೋ ಎಣ್ಣೆ ಇಂಥದ್ದನ್ನೆಲ್ಲ ತಯಾರಿಸ್ತಾ ಇದ್ರಲ್ಲ ಅಂತ ಟೆಕ್ನಾಲಜಿನ ಕಂಡುಹಿಡಿಯುವಂಥವ್ರು. ತಕ್ಷಣ ಮರಗೆಲ್ಸ ಮಾಡುವಂತ ಕೆಲಸ ಗೊತ್ತಿರೋರು, ಅದು ಒಂದು ಕಲೆನೇ ಆಗುತ್ತಲ್ವಾ. ವಾಸ್ತುವಿದ್ಯಾ ಅಂದ್ರೆ ಒಂದು ಮನೆ ಕಟ್ಟಬೇಕು ಅಂದ್ರೆ ಯಾವ ರೀತಿ ಡಿಸೈನ್ ಮಾಡಬೇಕು, ಅದು ಯಾವ ಮೂಲೆಯಲ್ಲಿ ಏನ್ ಬರಬೇಕು, ಇವುಗಳನ್ನ ತಿಳ್ಕೊಂಡಿರ್ಬೇಕು. ರೌಪ್ಯ ರತ್ನ ಪರೀಕ್ಷಾ, ಬೆಳ್ಳಿ ಮತ್ತೆ ಚಿನ್ನದ ಆಭರಣಗಳನ್ನ ಪರೀಕ್ಷೆ ಮಾಡೋದ್ರ ಬಗ್ಗೆ ಗೊತ್ತಿರಬೇಕು. ಧಾತುವಾದ ಅಂದ್ರೆ ಲೋಹಶಾಸ್ತ್ರ, ಯಾವ ಲೋಹ ಯಾವುದಕ್ಕೆ ಬಳಕೆ ಆಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರುವಂತ ಕಲೆ ಇದು. ಮಣಿರಾಗ ಜ್ಞಾನ, ಇದು ಬಂದು ಅಮೂಲ್ಯವಾದ ಇಲ್ಲ ತುಂಬಾ ಆಕರ್ಷಣೆ ಇರುವಂತ ಆಭರಣಗಳನ್ನ ತಯಾರು ಮಾಡುವಂತ ಒಂದು ಕಲೆ. ಆಕಾರ ಜ್ಞಾನ, ಖನಿಜ ಶಾಸ್ತ್ರ, ಎಕ್ಸಾಂಪಲ್ ಯಾವ ಖನಿಜ ಇಲ್ಲಿದೆ, ಇದನ್ನ ಯಾವ್ದಕ್ಕೆ ಬಳಕೆ ಮಾಡಬೇಕು ಅಂತ ತಿಳಿಸುವಂತ ಒಂದು ಕಲೆ. ವಾಕ್ಷಾಯುರ್ವೇದ ಯೋಗ, ಇದು ಬಂದು ಗಿಡಮೂಲಿಕೆಗಳಿಂದ ಔಷಧಿಗಳನ್ನ ರೆಡಿ ಮಾಡುವಂಥದ್ದು. ಯಾವ ಗಿಡಮೂಲಿಕೆ ಯಾವ್ದಕ್ಕೆ ಬಳಕೆ ಆಗುತ್ತೆ ಅಂತ ತಿಳಿಸೋ ಒಂದು ಕಲೆ. ಮೇಷ ಕುಕ್ಕಟ ಲವಕ ಯುದ್ಧ ವಿಧಿ, ಇದರಲ್ಲಿ ಮೊದಲೇ ಅಲ್ಲೇ ಇರೋ ಹಾಗೆ ಮೇಷ ಬಂದು ಕುರಿನ ಇಂಡಿಕೇಟ್ ಮಾಡುತ್ತೆ, ಕುಕ್ಕಟ ಕೋಳಿ ಹುಂಜ, ಇನ್ನು ಲವಕ ಇವುಗಳು ಜಗಳ ಆಡ್ತಾ ಇರುತ್ತೆ. ಯಾಕೆ ಜಗಳ ಆಡುತ್ತೆ
ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಕಲೆ. ಸುಖಸಾರಿಕಾ ಪ್ರಪಾಲನ, ಇಲ್ಲಿ ಗಂಡು ಮತ್ತೆ ಹೆಣ್ಣು ಪ್ರಾಣಿಗಳು ಯಾವ ರೀತಿ ಸಂಭಾಷಣೆ ನಡೆಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು, ಅಂದ್ರೆ ಪ್ರಾಣಿಗಳು ಮಧ್ಯೆ ಸಂಭಾಷಣೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳುವಂತ ಒಂದು ಕಲೆ. ಉತ್ಸದನ, ಸುಗಂಧ ದ್ರವ್ಯಗಳಿಂದ ಕಾಯಿಲೆಗಳನ್ನ ಗುಣಪಡಿಸೋದು ಮತ್ತೆ ಸ್ವಚ್ಛಗೊಳಿಸೋದು, ಇದು ಕೂಡ ಒಂದು ಕಲೆ ಆಗಿತ್ತು. ಕೇಸಮರ್ಜನ ಕೌಶಲ, ಕೂದಲು ಬಾಚೋದು. ಈಗ ಕೂದಲು ತಲೆ ಕರೆಕ್ಟಾಗಿ ಬಾಚಿಲ್ಲ ಅಂದ್ರೆ ಲುಕ್ಕೆ ಇರೋದಿಲ್ಲ ಬಿಡಿ, ಅಂಥದ್ದು ಕೇಶ ವಿನ್ಯಾಸ, ಡಿಸೈನ್ ಮಾಡೋದು, ಹೇರ್ ಸ್ಟೈಲಿಶ್. ಇನ್ನು ಅಕ್ಷರ ಮುಷ್ಟಿಕ ಕಥನ, ಮೂಗರ ಭಾಷೆ. ಈ ಟಿವಿಗಳಲ್ಲಿ ಬರ್ತಾ ಇತ್ತು ಮೊದಲು, DD9 ಅಲ್ಲಿ, ಇದರಲ್ಲಿ ನೋಡಿರ್ತೀವಿ, ಕೈಗಳಲ್ಲಿ ಈ ರೀತಿ ಆಕ್ಷನ್ ಮಾಡಿ ಕೆಲವಷ್ಟು ವಿದ್ಯೆಗಳನ್ನ, ಅಂದ್ರೆ ಮಾತು ಬರದೇ ಇರೋರು ಕೈಗಳ ಸಿಂಬಲೈಸ್ ಆಗಿ ಬಳಸ್ತಾ ಇದ್ರು ಅಂತ ವಿದ್ಯೆ. ಧಾರಣ ಮಾತ್ರಕ, ಅಂದ್ರೆ ತಾಯ್ತಗಳನ್ನ ಸಿದ್ಧ ಮಾಡೋದು, ಯಾವ ತಾಯ್ತ ಕಟ್ಕೊಂಡ್ರೆ ಒಳ್ಳೇದಾಗತ್ತೆ. ಕೆಲವೊಬ್ರು ಕಾಪರ್ದು, ಕೆಲವೊಬ್ರು ಚಿನ್ನದ್ದು, ಅದ್ರೊಳಗಡೆ ಒಂದು ಯಂತ್ರಗಳನ್ನ ರೆಡಿ ಮಾಡ್ತಾ ಇದ್ರಲ್ಲ, ಇವುಗಳಿಂದ ಏನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಯಾವುದಕ್ಕೆ ಇದು ಒಳ್ಳೇದು ಅಂತ ತಿಳ್ಕೊಂಡು ಅವುಗಳನ್ನ ಪ್ರಿಪೇರ್ ಮಾಡೋದು ಕೆಲಸ. ದೇಶ ಭಾಷಾ ಜ್ಞಾನ, ಒಂದೊಂದು ಪ್ರಾಂತ್ಯದಲ್ಲಿ, ಈಗ ನಮ್ಮ ಸುತ್ತಮುತ್ತನೇ ತೆಲುಗು, ತಮಿಳು ಇದೆಲ್ಲ ಇದೆಯಲ್ಲ, ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದು, ಇನ್ನ ಅಲ್ಲಿರುವಂತ ಜ್ಞಾನನ ತಿಳ್ಕೊಳ್ಳೋದು, ಪ್ಲಸ್ ಭವಿಷ್ಯವಾಣಿಗಳನ್ನ ಅರ್ಥ ಮಾಡ್ಕೊಳ್ಳೋದು, ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅನ್ನೋ ವಿಷಯಗಳು ಆಕಾಶಿಕ ರೆಕಾರ್ಡ್ ಇಂದ ಅವರು ತಿಳ್ಕೊಳ್ಳುವಂತ ಕೆಲಸಗಳನ್ನ ಮಾಡೋದು, ಇದು ಕೂಡ ಒಂದು ಜ್ಞಾನ, ಕಲೆ ಅಂತಾನೆ ಹೇಳ್ಬೋದು. ಯಂತ್ರ ಮಾತ್ರಕ, ಯಂತ್ರಶಾಸ್ತ್ರ ಅಂದ್ರೆ ಗಾಡಿಗಳನ್ನ ಪ್ರಿಪೇರ್ ಮಾಡೋದು, ಇಲ್ಲ ವೆಲ್ಡಿಂಗ್ ಮಾಡೋದು, ಈ ತರದ್ದೆಲ್ಲ ಕೂಡ ಯಂತ್ರಶಾಸ್ತ್ರ ಅಂತ ಕರೀತಾರೆ. ಈಗ ನಾವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತೀವಲ್ಲ, ಆ ರೀತಿ ಇರುವಂತದ್ದು. ಮ್ಲೆಚ್ಚಿತ ಕೃತಕ ವಿಕಲ್ಪ, ಅಂದ್ರೆ ಬೇರೆ ದೇಶ ಬಳಕೆ ಮಾಡ್ತಾ ಇರುವಂತ ವಸ್ತ್ರಗಳನ್ನ ನಾವು ನಮ್ಮ ಕೈಯಲ್ಲಿ ಇಲ್ಲಿ ನಿರ್ಮಾಣ ಮಾಡುವಂಥದ್ದು. ಸಂವಾಚ್ಯ, ಸಂಭಾಷಣೆ ಮಾಡುವಂಥದ್ದು, ಬೇರೆಯವ್ರ ಜೊತೆ ಮಾತನಾಡುವಂಥದ್ದು. ಮಾನಸಿ ಕಾವ್ಯ ಕ್ರಿಯಾ, ಅಂದ್ರೆ ಆರುವಂತ ಕೆಲಸ, ಆಕಾಶದಲ್ಲಿ ಆರುವಂತ ಶಕ್ತಿ. ಕ್ರಿಯಾ ವಿಕಲ್ಪ, ಸಾಹಿತ್ಯ ಕೃತಿ ಅಥವಾ ವೈದ್ಯಕೀಯ ಪರಿಹಾರಗಳನ್ನ ಕಂಡುಹಿಡಿಯುವಂಥದ್ದು. ಚಲಿತಕ ಯೋಗ, ಇದು ಬಂದು ದೇವಾಲಯಗಳನ್ನ ನಿರ್ಮಿಸೋದಿಕ್ಕೆ ಸಪೋರ್ಟ್ ಮಾಡುವಂಥದ್ದು, ಅವರ ಜೊತೆ ಒಗ್ಗೂಡಿ ಕೆಲಸ ಮಾಡುವಂಥದ್ದು. ಅಭಿಧಾನ ಕೋಶ ಚಂದ ಜ್ಞಾನ, ನಿಘಂಟುಗಳನ್ನ ಬರೆಯುವಂಥದ್ದು, ಪ್ಲಸ್ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಗಳನ್ನ ಬಳಕೆ ಮಾಡೋದು ಯಾವ ರೀತಿ ಅನ್ನೋದು ತಿಳ್ಕೊಂಡಿರುವಂಥದ್ದು. ವಸ್ತ್ರಗೋಪನ, ಬಟ್ಟೆಗಳನ್ನ ಮರೆಮಾಚುವಂಥದ್ದು. ದ್ಯೂತ ವಿಶೇಷ, ಜೂಜಾಟಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಯಾವ ಜೂಜು ಯಾವ ರೀತಿ ಇರುತ್ತೆ, ಆ ಜೂಜು ಯಾವ ರೀತಿ ಆಡ್ಬೇಕು ಅಂತ ತಿಳ್ಕೊಳ್ಳುವಂಥದ್ದು. ಆಕರ್ಷ ಕ್ರೀಡಾ, ದಾಳಗಳಿಂದ ಆಟ ಆಡುವಂಥದ್ದು, ಡೈಸ್ ಗೇಮ್ಸ್ ಆಡ್ತೀವಲ್ಲ ಅದನ್ನ ತಿಳ್ಕೊಳ್ಳೋದು, ಅದು ಯಾವ ರೀತಿ ಆಟ ಆಡೋದು ಅನ್ನೋದು. ಬಾಲಕ ಕ್ರೀಡಾನಕ, ಮಕ್ಕಳ ಆಟಿಕೆಗಳು, ಮಕ್ಕಳ ಆಟ ಆಡುವಂತ ಸಾಮಾನುಗಳನ್ನ ಪ್ರಿಪೇರ್ ಮಾಡುವಂಥದ್ದು. ವೈನಾಯಿಕ ವಿದ್ಯಾ, ಶಿಸ್ತನ್ನ ಜಾರಿಗೊಳಿಸೋದು, ಶಿಸ್ತನ್ನ ಫಾಲೋ ಮಾಡುವಂಥದ್ದು. ವೈಜಾಯಿಕ ವಿದ್ಯಾ, ವಿಜಯನ ಪಡೆಯುವಂಥದ್ದು, ನಾವು ಮಾಡುವಂತ ಕೆಲಸ ಅದರಿಂದ ನಮಗೆ ವಿಜಯ ಸಿಗುವಂಥದ್ದು. ಇನ್ನ ಮೈತಾಳಿಕ ವಿದ್ಯಾ, ಮುಂಜಾನೆ ಸಂಗೀತದೊಂದಿಗೆ ಗುರುಗಳನ್ನ ಜಾಗೃತಗೊಳಿಸೋದು. ಒಟ್ಟಿನಲ್ಲಿ ಇದು 64 ವಿದ್ಯೆಗಳು. ಇದರಲ್ಲಿ ತುಂಬಾ ವಿದ್ಯೆಗಳು ಎಲ್ಲರಿಗೂ ಪ್ರಾಪ್ತಿಯಾಗಿರ್ಲಿಲ್ಲ. ಯಾಕೆಂದ್ರೆ ಆರೋ ವಿದ್ಯೆ ಆಗಿರ್ಬೋದು, ಇನ್ನ ಹಾಡು ಹೇಳುವಂತ ವಿದ್ಯೆ ಆಗಿರ್ಬೋದು, ಕೆಲವೊಬ್ಬರಿಗೆ ಪ್ರಾಪ್ತಿ ಆಗೋದು ತುಂಬಾ ಕಷ್ಟ ಇರುತ್ತೆ. ಇನ್ನ ಮರಗೆಲಸ, ಇನ್ನ ಬೇರೆ ಬೇರೆದೆಲ್ಲ ಇದೆಯಲ್ಲ, ಈ ವಿದ್ಯೆಗಳನ್ನ ಯಾವುದೇ ದೇವತೆಗಳು ಕೂಡ ಕಲಿಯೋದಕ್ಕೆ ಹೋಗಿರ್ಲಿಲ್ಲ. ದೇವತೆಗಳಿಗೆ ಅವುಗಳ ಅವಶ್ಯಕತೆ ಅನ್ನೋದು ಬಂದಿರಲಿಲ್ಲ. ಆದರೆ ರಾವಣನಿಗೆ ಇಂಥ ಅವಶ್ಯಕತೆಗಳು ಬಂದಿತ್ತೇನೋ, ಅವನು ಒಂದು ದೊಡ್ಡ ದೇಶ ಕಟ್ಟಬೇಕು ಅಂದಾಗ ಅಲ್ಲಿ ಆ ವಿದ್ಯೆಗಳನ್ನ ಕಲಿಬೇಕಾಗಿತ್ತು ಅವನು. ಅಂಥದ್ದು ಇಲ್ಲಿ ನಾವು ತಿಳ್ಕೊಬಹುದು. 64 ವಿದ್ಯೆಗಳು. ಅದಕ್ಕೋಸ್ಕರನೇ ಸೂರ್ಯ, ಆಂಜನೇಯ, ರಾವಣ, ಇನ್ನ ಕೆಲವರು ಮಾತ್ರ ಕಲ್ತಿದ್ದಿತ್ತು. ಇಂಥ ವಿಷಯಗಳು ಇನ್ನ ಎಷ್ಟೆಷ್ಟು ಇದೆ, ಇವುಗಳನ್ನ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ಸಾಧ್ಯ ಆಗುವಷ್ಟು ವಿದ್ಯೆಗಳನ್ನ ನಾವು ಕೂಡ ಕಲಿಬಹುದು. ಅಂತ ವಿದ್ಯೆಗಳನ್ನ ಕಲಿಯೋಣ, ಪ್ರಯತ್ನ ಮಾಡೋಣ. ಅದರಲ್ಲಿ ಕೆಲವೊಂದು ಕಲಿಯೋದಕ್ಕಾಗದೇ ಇರುವಂತ ವಿದ್ಯೆಗಳಿದೆ, ಅವುಗಳನ್ನ ಬಿಟ್ಬಿಡಿ. ಎಕ್ಸಾಂಪಲ್ ಆರುವಂತ ವಿದ್ಯೆ ಆಗಿರ್ಬೋದು, ಇನ್ನೊಂದು ವಿದ್ಯೆ, ಇಂಥದ್ದನ್ನ ಕಲಿಯೋದಕ್ಕಾಗದೇ ಇರೋದು, ಕಲಿಯೋದಕ್ಕೆ ಸಾಧ್ಯ ಆಗುವಂತ ವಿದ್ಯೆಗಳನ್ನ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ. ಪ್ರಯತ್ನ ಮಾಡಿ ನಮ್ಮ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ನಾವು ವಿದ್ಯೆಗಳನ್ನ ಕಲಿಯೋ ಪ್ರಯತ್ನ ಮಾಡೋಣ. ಇದರಿಂದ ಒಬ್ಬರಲ್ಲ ಒಬ್ಬರಿಗೆ ಅನುಕೂಲಗಳು ಆಗೇ ಆಗುತ್ತೆ ಮುಂದೆ ಒಂದು ದಿನ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಇನ್ನ ಇದೇ ರೀತಿ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.